ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನಪೇಟೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಆಯೋಜಿಸಿದ್ದ ಪರಿಸರ ದಿನಾಚರಣೆ ಪ್ರಯುಕ್ತ ಸಾಮೂಹಿಕ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಚಾಲನೆ ನೀಡಿ ಮಾತನಾಡಿ, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನು ಉನ್ನತ ಮಟ್ಟದಲ್ಲಿ ನೋಡುವ ಆಸೆ. ನಾನು ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದವನು. ನನ್ನೂರಿನ ಸರ್ಕಾರಿ ಶಾಲೆಗೆ ಏನಾದರೂ ಮಾಡಬೇಕೆಂಬ ಬಯಕೆ ನನ್ನದು ಎಂದರು. ಸರ್ಕಾರಿ ಶಾಲೆಗಳು ಉನ್ನತಿಗೊಂಡ್ರೆ ನನ್ನ ದೇಶ ಚೆನ್ನಾಗಿರುತ್ತೆ. ಶಾಲೆಯ ಸ್ಥಿತಿ, ಮೂಲ ಸೌಲಭ್ಯಗಳ ವ್ಯವಸ್ಥೆ ಹದಗೆಟ್ಟಿದೆ. ಶಾಲಾ ಆವರಣದಲ್ಲಿ ಇಷ್ಟೊಂದು ಜಾಗವಿದ್ದು ಏನೂ ಮಾಡೋಕೆ ಆಗದೇ ಇದ್ದಾರೆ. ಸ್ವತಂತ್ರ ಬಂದಾಗಿನಿಂದ ಈವರೆಗೂ ದೇಶವನ್ನು ಆಡಳಿತ ನಡೆಸಿದವರು ಶೂನ್ಯಗೊಂಡಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಳೆಯಿಂದ ಸೋರುವ ಪರಿಸ್ಥಿತಿ ಬಂದಿದೆ. ದೇಶದ ವ್ಯವಸ್ಥೆ ಹದಗೆಟ್ಟಿದೆ ಎಂದು ಸರ್ಕಾರಗಳ ವಿರುದ್ಧ ವಾಗ್ದಾಳಿ ನಡೆಸಿದರು. ಏನು ನಡ್ಕೊಂಡು ಬಂದಿದಾರಲ್ಲ ನಮ್ಮ ಸೋಕಾಲ್ ಲೀಡರ್ಸ್, ತಮ್ಮನ್ನ ತಾವು ಮಹಾರಾಜರು ಅಂತ ಅನ್ಕೊಂಡು ನಮ್ಮನ್ನೆಲ್ಲ ಆಳ್ತಾ ಇರುವಂತಹ ಅಷ್ಟು ಜನ ಮಾನ ಮರ್ಯಾದೆ ಇಲ್ದಿರೋ ಲೀಡರ್ಸ್ ಹೇಳ್ತಾ ಇದ್ದೀನಿ. ಸ್ವತಂತ್ರ ಬಂದಾಗ್ಲಿಂದನೂ ಸಹ ಎಲ್ಲರೂ ಇದಕ್ಕೆ ಜವಾಬ್ದಾರಿ. ಇವತ್ತು ನನ್ನ ದೇಶದ ಇಷ್ಟೊಂದು ಸಂಪತ್ಭರಿತವಾದ ಜಾಗದಲ್ಲಿ 5,000, 6,000, 7,000 ರೂಪಾಯಿ ಸ್ಕ್ವೇರ್ ಫೀಟ್, 10,000ಕ್ಕೂ ಹೋಗುತ್ತೆ, ಇನ್ನೊಂದಕ್ಕೂ ಹೋಗುತ್ತೆ. ಬೆಂಗಳೂರಿಂದ ಬಂದು ಜನ ಜಾಗ ಬೇಕು ಸತ್ತು ತಗೊಂತಾ ಇದ್ದಾರೆ. ಇಂತಹ ಸಂಪತ್ಭರಿತವಾದ ಜಾಗದಲ್ಲಿ ನಾವಿದ್ದೀವಿ. ಆದ್ರೂ ಇವತ್ತು ನನ್ನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸುರಿದಿರೋ ಅಂತ ಒಂದು ಶಾಲೆ ಕೊಡಕ್ಕಾಗಲ್ಲ, ಒಂದು ಅತ್ಯುತ್ತಮವಾದ ಶೌಚಾಲಯ ಕೊಡಕ್ಕಾಗಲ್ಲ. ಆ ಶೌಚಾಲಯನ್ನ ಪ್ರತಿ ದಿವಸ ಶುದ್ಧ ಮಾಡಿಸುವಂತಹ ಜವಾಬ್ದಾರಿ ನಮಗಿಲ್ಲ. ನಾವೆಲ್ಲ ರಾಜರು ಮಹಾರಾಜರು, ದೇಶನ ಎಲ್ಲೋ ತಗೊಂಡು ಹೋಗಕ್ಕೆ ಹುಟ್ಟಿರುವಂತಹ ಅನರ್ಘ್ಯ ರತ್ನಗಳು. ನಾಚಿಕೆ ಮಾನ ಮರ್ಯಾದೆ ಇದ್ರೆ, ಮೈಯಲ್ಲಿ ಸ್ವಲ್ಪ ಕೀವು ರಕ್ತ ಇದ್ರೆ ಸ್ವಲ್ಪ ನನ್ನ ಸರ್ಕಾರಿ ಶಾಲೆಗಳ ಕಡೆ ಗಮನ ಕೊಡಿ. ಅಮ್ಮ ಎಜುಕೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಧ್ಯಕ್ಷ ಗೊಳ್ಳು ಶ್ರೀನಿವಾಸ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಟ್ರಸ್ಟ್ ಮೂಲಕ ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದು, ಸರ್ಕಾರಿ ಶಾಲೆಗಳಲ್ಲಿ ತನ್ನ ಕೈಲಾದಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತ ನೀಡುತ್ತಿದ್ದಾರೆ. ಇದಕ್ಕೆಲ್ಲ ಪ್ರೇರಣೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರ ಸಮಾಜಮುಖಿ ಕೆಲಸಗಳನ್ನು ನೋಡಿ ಪ್ರೇರಿತಗೊಂಡು ಸಮಾಜ ಸೇವೆ ಮಾಡುತ್ತಿದ್ದೇವೆ ಎಂದರು. ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಸಂದೀಪ್ ಅಣ್ಣ ಅವರು. ಈ ಒಂದು ಟ್ರಸ್ಟ್ ಉದ್ಘಾಟನೆ ಮಾಡಿದ್ದು ಅಣ್ಣವರ ಮಾತುಗಳಿಂದ ನಾನು ಪ್ರೇರಣೆಯಾಗಿ 2022 ಮೇ 8ನೇ ತಾರೀಕಿನಿಂದ ಅವರೊಂದು ಕಾರ್ಯಕ್ರಮ ನೋಡಿ ಅವರ ಪ್ರೇರಣೆಯಿಂದ ನಾನಿಂದು ಟ್ರಸ್ಟನ್ನು ಮಾಡಿ, ನಾನು ತಾಯಿಯಷ್ಟೇ ಸಮಾಜವನ್ನು ಪ್ರೀತಿ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೆ ನನ್ನ ಕೈಲಾದಷ್ಟು ನಮ್ಮ ಟ್ರಸ್ಟ್ನ 5 ಜನರ ತಂಡ, ಗಂಗರಾಜು, ವೆಂಕಟೇಶು, ಕಂತಳ್ಳಿ ವೆಂಕಟೇಶು ಮತ್ತು ನಮ್ಮ ಆನಂದ್ ಸರ್, ನಾವು 5 ಜನ ಸೇರಿಕೊಂಡು ನಮ್ಮ ಕೈಲಾದಷ್ಟು ಸೊಸೈಟಿಗೆ ನಾವು ಕೊಡುಗೆಯನ್ನು ನೀಡಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾವು ಇಂದು ಟ್ರಸ್ಟನ್ನು ಉದ್ಘಾಟನೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಬಾಲಕುಂಟಳ್ಳಿಯಲ್ಲಾಗಿರ್ಬೋದು, ಹಲವಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಾಗಿರುವಂಥದ್ದು, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳಾಗಿರ್ಬೋದು, ಇಲ್ಲ ಒಂದು ಮಕ್ಕಳಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ನಮ್ಮ ಟ್ರಸ್ಟಿಂದ ಅವರಿಗೆ ಸಹಕಾರ ನೀಡುತ್ತಾ ನಮ್ಮ ಕೈಲಾದಷ್ಟು ಸೊಸೈಟಿಗೆ ನಾವು ದಾನವಾಗಿ ಒಂದು ಕೊಡಬೇಕು ಅಂತ. ಜೊತೆಗೆ ಕೆಲವೊಬ್ಬ ವ್ಯಕ್ತಿಯನ್ನು ಹೇಳಿದ್ದಾರೆ, ನಾವು ಯಾವತ್ತೂ ನಮಗಾಗಿ ಬದುಕಬಾರ್ದು, ನನಗಾಗಿ ಬದುಕೋದಕ್ಕಿಂತ ನನ್ನ ಸಮಾಜಕ್ಕಾಗಿ, ನನಗಾಗಿ, ನನ್ನ ಕುಟುಂಬಕ್ಕಾಗಿ ಅನ್ನೋದಿರೋ ನಮ್ಮ ಸೊಸೈಟಿಗೋಸ್ಕರ ನಾವು ನಿಲ್ಲಬೇಕು ಅನ್ನೋಂಥ ಕೆಲವೊಂದು ಮಾತುಗಳನ್ನು ನಾನು ಕೇಳಿ ನಾವು 5 ಜನರ ತಂಡದಿಂದ ಈ ಒಂದು ಟ್ರಸ್ಟನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದೇ ವೇಳೆ ಟ್ರಸ್ಟ್ನಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 150ಕ್ಕೂ ಹೆಚ್ಚು ವಿವಿಧ ಗಿಡಗಳನ್ನು ನೆಟ್ಟರು. ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ನೀರಿನ ಬಾಟಲ್ ವಿತರಿಸಲಾಯಿತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.